ಅಂತರಪಟ ನಾನು ನಿನಗೆ ಅಕ್ಕ ಇದ್ದ ಹಾಗೆ. ಈಗ ಹೇಳು, ಈ ಮನೇಲಿ ನಿಮಗೇನು ಕಷ್ಟ ಆಗ್ತದೆ? ಇಲ್ಲೇನ್ ಮಾಡ್ತಿದ್ದೀರಾ? ಸುಶಾಂತ್ ಹತ್ರ ಕಾಲಲ್ಲಿ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದ್ವಿ. ಆಯ್ತಾ ಮಾತಾಡಿದ್ದು? ಪೂಜೆ ಶುರು ಆಗ್ತಿದೆ. ಮನೆ ಸೊಸೆ ಇಲ್ಲಿದ್ಲಲ್ಲ, ಕರ್ಕೊಂಡು ಹೋಗೋಣ ಅಂತ. ನೀವು ಬನ್ನಿ. ಹಾ, ನಡೀರಿ. ಏನೇ ಮನೆಗೆ ಬಂದವ್ರನ್ನೆಲ್ಲ ಬುಟ್ಟಿಗೆ ಹಾಕೋತೀಯಾ? ಹಾರಾಡು, ಅದೆಷ್ಟು ಬೇಕು ಹಾರಾಡು. ನಿನ್ ರೆಕ್ಕೆನ ಕತ್ತರಿಸೋ ಕತ್ರಿ ನಾನೇ. ನಿನ್ನಂತ ಕತ್ರಿಗಳಿಗೆಲ್ಲ ಹೆದ್ರೋಳಲ್ಲ ಈ ಆರಾಧನಾ. ತಾಕತ್ತಿದ್ರೆ ಕತ್ತರಿಸು. ಅಂಕಲ್, ನೀವ್ ಏನಾದ್ರೂ ಹೇಳಿ, ಪೂಜೆ ಶುರು ಮಾಡೋಕ್ಕೂ ಮುಂಚೆ ರಾಮನವಮಿ ವಿಶೇಷತೆನ ನಿಮ್ಮ ಬಾಯಲ್ಲಿ ಕೇಳಲೇಬೇಕು. ಶ್ರೀರಾಮಚಂದ್ರ ಪ್ರಭು ಬಗ್ಗೆ ಎಷ್ಟು ಕೇಳಿದ್ರೂ ಸಾಲದು. ಹೇಳ್ತಾ ಇದ್ರೆ ಅದು ಆನಂದ ಆಗ್ತಾ ಇರುತ್ತೆ, ಕೇಳೋರಿಗೆ ತುಂಬಾ ಹಿತವಾಗಿರುತ್ತೆ. ವಸಂತ ಮಾಸ, ಚೈತ್ರ ಶುಕ್ಲ ಪಕ್ಷ, ಮಧ್ಯಾಹ್ನ 12 ಗಂಟೆಗೆ ಆ ಭಗವಂತ ಶ್ರೀರಾಮನ ಅವತಾರದಲ್ಲಿ ಈ ಭೂಮಿಗೆ ಜನ್ಮ ತಾಳ್ತಾನೆ. ಅದೆಂತ ರೋಮಾಂಚನವಾದ ಕ್ಷಣ ಅಂದ್ರೆ, ಮುಕ್ಕೋಟಿ ದೇವತೆಗಳು ಗಂಧರ್ವರು ಪುಷ್ಪವೃಷ್ಟಿಯನ್ನು ಹರಿಸ್ತಾರೆ. ಪಂಚಭೂತಗಳೆಲ್ಲ ಆಶೀರ್ವಾದ ಮಾಡುತ್ತೆ. ಭಗವಂತ ದಶರಥನಿಗೆ ಮಗುವಾಗಿ ಬಂದ ಆ ಕ್ಷಣ ದಶರಥ ಮಹಾರಾಜನ ಮುಖದಲ್ಲಿ ಎಷ್ಟು ಸಂತೋಷ ಅರಳುತ್ತೆ ಅಂದ್ರೆ, ಯಾಕೆಂದ್ರೆ ಮಗು ಇಲ್ವಲ್ಲ ಅಂತೇಳಿ ಎಲ್ಲ ಕಡೆ ಹಾಕಿ ಹರಕೆ ಹೊತ್ಕೊಂಡಿರ್ತಾರೆ ಗಂಡ ಹೆಂಡತಿ ಎಲ್ಲರೂ ಸೇರ್ಕೊಂಡು. ಆ ಮಗುವಿನ ಮುಖದಲ್ಲಿದ್ದಂತ ತೇಜಸ್ಸನ್ನ ಕಂಡು ದಶರಥ ಮಹಾರಾಜ ಪುಳಕಿತನಾಗ್ತಾನೆ. ಮಾವ, ಭಗವಂತ ಯಾಕೆ ಶ್ರೀರಾಮನ ಅವತಾರ ತಾಳಿ ಭೂಮಿಗೆ ಬಂದ? ಒಳ್ಳೆ ಪ್ರಶ್ನೆ ಕೇಳಿದೆ ಅಮ್ಮ. ರಾವಣೇಶ್ವರ ಕೇಳಿದ್ಯಮ್ಮ? ಆತನ ಅಟ್ಟಹಾಸ ಬಹಳ ಭಯಂಕರವಾಗಿರುತ್ತೆ. ಅವನಿಗೆ ಸಾವೇ ಇರೋದಿಲ್ಲ. ಹಾಗಾಗಿ ಭಗವಂತ ಅವನ ಸಂಹಾರಕ್ಕೋಸ್ಕರ ಶ್ರೀರಾಮಚಂದ್ರನ ಅವತಾರ ಭೂಮಿಗೆ ತಾಳಿ ಬರ್ತಾನೆ. ಜೊತೆಯಲ್ಲಿ 3 ಜನ ಜೊತೆಯಲ್ಲಿ ಸಹೋದರರು, ಲಕ್ಷ್ಮಣ, ಭರತ, ಶತ್ರುಘ್ನ. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಕಷ್ಟಗಳು ತಪ್ಪಿದ್ದಲ್ಲ, ಆದರೆ ಬಂದ ಕಷ್ಟವನ್ನ ಹೇಗೆ ಹೆದರಿಸಬೇಕು ಅನ್ನೋದಕ್ಕೆ ಶ್ರೀರಾಮಚಂದ್ರ ಪ್ರಭುವಿನ ವನವಾಸವೇ ನಮಗೆ ಸ್ಫೂರ್ತಿ. ಅರ್ಥ ಮಾಡ್ಕೊಂಡಲ್ಲ, ಎದೆಗುಂದಬಾರ್ದು. ಸಮಸ್ಯೆಗಳು ಎಲ್ಲಿರುತ್ತೋ ಪರಿಹಾರ ಖಂಡಿತವಾಗ್ಲೂ ಅಲ್ಲಿ ಇದ್ದೇ ಇರುತ್ತೆ. ನಾವು ಸಮಸ್ಯೆಗಳತ್ತ ಮುಖ ಮಾಡಬಾರ್ದು, ಪರಿಹಾರ ಎಲ್ಲಿದೆ ಹುಡ್ಕೊಂಡು ಹೋಗ್ತಾ ಇರಬೇಕು. ಅದನ್ನೇ ನಮ್ಗೆ ರಾಮಾಯಣ ಹೇಳ್ಕೊಡೋದು. ಸ್ವಾಮಿಗಳೇ, ನಾನು ಹೇಳಿದ ಕಥೆಯಲ್ಲಿ ಏನಾದರೂ ಲೋಪ ಇದ್ರೆ ಕ್ಷಮಿಸ್ಬಿಡಿ. ಅಂಕಲ್, ಈ ಕಥೆ ರಾಮಾಯಣದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರೋದೆ. ಆದ್ರೆ ಪ್ರತಿ ಬಾರಿ ನಾವು ರಾಮಾಯಣದ ಬಗ್ಗೆ ಕೇಳಿದಾಗ ಇನ್ನೂ ಹೆಚ್ಚಿನ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನ್ನಿಸ್ತಾನೆ ಇರುತ್ತೆ. ಅದೇ ಅಲ್ವೇ ನಮ್ಮ ಶ್ರೀರಾಮನ ಮಹಿಮೆ. ತಗೊಳ್ಳಿ, ಪೂಜೆ ಮಾಡಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ರಾಮ ರಾಮ ರಾಮೇತಿ ರಮೇ ರಮೇ ಮನೋರಮೇ. ದೇವರಿಗೆ ಆರತಿ ಮಾಡಿ. ಸ್ವಾಮಿಗಳೇ, ಎಲ್ರಿಗೂ ಪಾನಕ ಕೋಸಂಬರಿ ಹಂಚ್ಬೋದಲ್ವಾ? ನೀವೇನ್ರಿ ಹಂಚೋದು? ನಾನು ಹಂಚ್ತೀನಿ ಬಿಡಿ. ಬೇಡ ಸಾವಿತ್ರಿ, ಇವತ್ತು ನೀನು ರೆಸ್ಟ್ ಮಾಡು. ನಾನು ಮೂರ್ತಿ ಇಬ್ರು ಸೇರ್ಕೊಂಡು ಹಂಚ್ತೀವಿ. ಮೂರ್ತಿ, ಇದೆಲ್ಲ ಬಂದಿರೋ ಗೆಸ್ಟ್ಗಳಿಗೆ. ಈ ಲೋಟ ನಮ್ಮ ಆರಾಧನಂಗೆ. ಆರಾಧನಾ, ಇವತ್ತು ಇದೆ ನಿನಗೆ ಮಾರಿ ಹಬ್ಬ. ಮತ್ತೆ ಪಾನಕ ತಗೊಳಮ್ಮ. ಇದು ಬೇಡ, ಇದು ತಗೋ, ನಿನಗೆ ಹತ್ರ ಇದೆ. ಆರಾಧನಾ, ನೀನು ಇದನ್ನ ತಗೊಳಮ್ಮ.
ಇನ್ನೊಂದು ಗ್ಲಾಸ್ ಪಾನ್ಕ ಬೇಕು. ಹೌದಮ್ಮ, ನಾನಿರೋದೇ ತಂದ್ಕೊಡಕ್ಕೆ. ಇರು ಬಂದೆ. ಇನ್ನೊಂದು ಲೋಟ ಪಾನ್ಕ ಬೇಕಾ? ಕೊಡ್ತೀನಿ. ಇದಲ್ಲ, ಆರಾಧನಾ ಸ್ಪೆಷಲ್ ಪಾನ್ಕ ಇಲ್ಲಿದೆ. ಆರಾಧನಾ, ಈಗ ಬಂದೆ. ಮತಿ ಬೇಕಮ್ಮ? ಬೇಡ. ಆರಾಧನಾ ತಗೊಳಮ್ಮ. ಥ್ಯಾಂಕ್ ಯು. ಅಂಕಲ್, ಇನ್ನೊಂದು ಗ್ಲಾಸ್. ಪಾನ್ಕ ಚೆನ್ನಾಗಿದ್ಯಾ? ಬೇಸ್ಗೆ ಅಲ್ವಾ, ದಾಹ. ಕುಡಿ. ಆರಾಧನಾ, ಯಾಕೆ ಇಷ್ಟೊಂದು ಪಾನ್ಕ ಕುಡಿತಿದ್ಯಾ? ಅಯ್ಯೋ ಓಕೆ. ಹಾ, ನಾನು ಆರಾಮಾಗಿದ್ದೀನಿ. ಕುಡಿ. ಅಂಕಲ್, ಇನ್ನೊಂದು ಚೂರು. ಅದಕ್ಕೇನಂತಮ್ಮ, ನಿನಗೋಸ್ಕರ ಜಗ್ಗೆ ತಂದ್ಬಿಡ್ತೀನಿ ಈ ಸಲ. ತುಂಬಾ ಚೆನ್ನಾಗಿದೆ. ದಾಹ ಬೇರೆ ಆಗ್ತಿದೆ, ಅದಕ್ಕೆ. ನೀ ಕುಡಿ. ಪಾನ್ಕ ಬೇಕು. ಇನ್ನೂ ಎಷ್ಟು ಕುಡಿತಲ್ಲಪ್ಪ ಇವಳು. ತಗೋ, ಇಡೀ ಜಗ್ಗೆ ನಿಂದು. ನಿನ್ ಹಣೆ ಬರ. ಪಾನ್ಕ. ಎಂತ ಹೆಸರು ಮಾವ, ನಿಮ್ ಮಗಳಿಗೆ ಅಮಲ ಅಂತ ಹೆಸರು ಇಟ್ಟಿದ್ದು. ಇವಳು ದೊಡ್ಡ ಹೀರೋಯಿನ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಎಲ್ರು ನಿನ್ ತಾಳಕ್ಕೆ ತಕತಾಯಿ ಅಂತ ಕುರಿತಾರೆ ಅನ್ಕೊಂಡ್ಬಿಟ್ಟಿದ್ಯಾ? ಆ ಅಮಲ ತಲೆಗೆ ಏರ್ಬಿಟ್ಟಿದ್ಯಾ ನಿನಗೆ? ಅಮಲ ಆರಾಧನಾ, ಏನಾಯ್ತಮ್ಮ ನಿನ್ಗೆ? ಯಾಕೆ ಹೀಗೆಲ್ಲ ಆಡ್ತಾ ಇದೀಯಾ? ನಾನ್ ಸರಿಗಿದ್ದೀನಿ ಮಾವ. ಆಗಿರೋದೆಲ್ಲ ನಿಮ್ ಮಗಳಿಗೆ. ಆರಾಧನಾ, ಏನು ಮಾತಾಡ್ಬೇಡ ನೀನು. ಬಾ. ಬಿಡಿ ಅಕ್ಕ, ಸುಮ್ನೆ. ನಾನು ಇವಳ ಹತ್ರ ಮಾತಾಡ್ಬೇಕು. ಇವಳು ಇದ್ದಾಳಲ್ಲ, ಇವಳು ಎಂತ ಉಸ್ರವಳಿ ಅಂತ ನಿಮಗೆ ಯಾರಿಗೂ ಗೊತ್ತಿಲ್ಲ. ಎಷ್ಟು ಡಬಲ್ಗೆ ಮಾಡ್ತಾಳೆ ಗೊತ್ತಾ? ಎಲ್ರು ಇದ್ದಾಗ ಒಂಥರ, ನಾನು ಒಬ್ಳೆ ಇದ್ದಾಗ ಒಂಥರ. ಅಬ್ಬಬ್ಬಬ್ಬಬ್ಬ, ಮಹಾನ್ ನಟಿ ಕಣ ನೀನು. ಮಹಾನ್ ನಟಿ ಇವಳು, ಮಹಾನ್ ನಟಿ. ಗುರಾಯಿಸಿದ್ರೆ ಕಣ್ಣು ಗುಡ್ಡೆ ಕಿತ್ತು ಗೋಲಿ ಆಡ್ಬಿಡ್ತೀನಿ. ಆರಾಧನಾ, ಮುಚ್ಚ ಬಾಯಿ. ನನ್ ಮಗಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಸರಿಗಿರಲ್ಲ. ಅಯ್ಯೋ ಅತ್ತೆ, ಇವಳು ಆಡೋ ಆಟಕ್ಕೆ ನೀವು ಮೋಸ ಹೋಗಿದ್ದೀರ. ನಾನ್ ನೋಡ್ಕೊಂಡು ಹೆಂಗತ್ತೆ ಸುಮ್ನಿರ್ಲಿ. ಅದೇ ಅಲ್ವಾ, ನಿಮ್ ಮಗಳು ಸರಿ ಇಲ್ಲ ಅಲ್ವೇನಾ? ಯಾಕೆ ನೀನ್ ಹಿಂಗೆ ಇಲ್ಲೇ ಒಳ್ಳೆ ರೀತಿಯಲ್ಲಿ ಬದುಕಕ್ಕೆ ಬರಲ್ವಾ ನಿಂಗೆ? ನನ್ನ ಮಾವ, ನನ್ನ ಗಂಡ ನೀನು ಎಷ್ಟು ನಂಬಿದಾರೆ ಗೊತ್ತೇನೆ? ಅವ್ರಿಗೆ ಮೋಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ.
ಆರಾಧನಾ, ಯಾಕಮ್ಮ ಏನೇನೋ ಮಾತಾಡ್ತಿದ್ಯಲ್ಲಮ್ಮ? ಅಮ್ಮ ನೀನ್ ತಿಳ್ಕೊಂಡಿರೋ ಥರ ಇಲ್ಲಮ್ಮ. ಮಾವ, ಅಲ್ಲ ಅಲ್ಲ ಅಲ್ಲ, ಇವಳು ನೀವು ತಿಳ್ಕೊಂಡಿರೋ ಥರ ಅಲ್ವೇ ಅಲ್ಲ. ಮಾವ, ನೀವು ತೋರಿಸ್ತಿರೋ ಪ್ರೀತಿಗೆ ಮಮತೆಗೆ ಇವಳಿಗೊಂಚೂರು ಕಾಳಜಿನೇ ಇಲ್ಲ. ನಾಟಕ ಬರೀ ಬೋಗಸು. ಆರಾಧನಾ, ನೀನ್ ಏನೇನ್ ಮಾತಾಡ್ತಿದ್ಯೋ ಅದು ಅಕ್ಷರಶಃ ನಿಜ ಕಣಮ್ಮ. ಆದ್ರೆ ನೀನ್ ಯಾಕೆ ಕುಡುಕರ್ತಾರ ಮಾತಾಡ್ತಿದ್ಯಾ? ಏನಾಯ್ತು ನಿನಗೆ? ನಿಮಗ್ ಗೊತ್ತಾ ಮಾವ, ಇವಳಿಗೆ ನನ್ನ ಕಂಡ್ರೆ ಆಗದೇ ಇಲ್ಲ. ಹೆಂಗೆ ಹಿಂಸೆ ಕೊಡ್ತಾಳೆ ಗೊತ್ತಾ ಇವಳು? ಅದು ಬಿಡಿ ಮಾವ, ನನ್ನನ್ನು ನನ್ನ ಗಂಡನು ದೂರ ಮಾಡದೆ ಇವಳು ಪ್ಲಾನು. ಏನೇ ಸುಮ್ನಿದ್ಯಾ? ನಾನು ಒಬ್ಳೆ ಇದ್ದಾಗ 1000 ಮಾತಾಡ್ತೀಯಾ? ಮಾತಾಡೆ. ಯಾಕೆ ನನ್ನ ಬಗ್ಗೆ ಇಲ್ಲದ ಸಲ್ಲದೆಲ್ಲ ಮಾತಾಡ್ತಿದ್ಯಾ? ಬಂದವರೆಲ್ಲ ನನ್ನ ಬಗ್ಗೆ ಏನ್ ಅನ್ಕೋಬೇಕು? ಯಪ್ಪ ಯಪ್ಪ ಯಪ್ಪ, ಈ ಡ್ರಾಮಾನೇ ನನಗೆ ಆಡಕ್ ಬರಲ್ಲ ಗುರು, ಬರಲ್ಲ. ಅಪ್ಪ ಶ್ರೀರಾಮ, ಇವಳನ್ನ ನೀನೇ ಕಾಪಾಡ್ಬೇಕು. ನನ್ನ ಮತ್ತೆ ನನ್ನ ಗಂಡನ ಮಧ್ಯೆ ಬರ್ಬೇಡ. ಬಂದ್ರೆ ನಿನ್ನ ಅಕ್ಕ, ಏನಾಯ್ತು? ಆರಾಧನೆಗೆ ಯಾಕೆ ಹುಚ್ಚಿ ತರ ಆಡ್ತಿದ್ದಾಳೆ? ಏನ್ರಿ ಇದು? ನಮ್ಮ ಅಮ್ಮ ಬಗ್ಗೆ ಬಾಯ್ ಬಂದಂಗ್ ಮಾತಾಡ್ತಾ ಇದ್ದಾಳೆ. ನೀವು ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀರಲ್ಲ. ಆರಾಧನಾ, ಯಾಕೆ ಈಗ ಹಾಡ್ತಾ ಇದ್ದೀವಿ? ಏನಾಯ್ತು ನಿನ್ಗೆ? ಸಾವಿತ್ರಿ, ಕರ್ಕೊಂಡು ಮೊದಲು ರೂಮಿಗೆ ಕರ್ಕೊಂಡು ಬಾಮ್ಮ, ನೀನು ಕರ್ಕೊಂಡೋಗಮ್ಮ. ಬಿಡಿ, ನಾನು ಎಲ್ಲಿಗೂ ಹೋಗಲ್ಲ ಇವತ್ತು. ಮಾವ, ಇವಳ ಅಸಲಿ ಮುಖನ ಇವತ್ತು ನಿಮಗ್ ನಾನು ತೋರಿಸ್ತೀನಿ. ಅಲ್ಲ ಸಾವಿತ್ರಿ, ನಿಮ್ ಸೊಸೆ ಸಂಸ್ಕಾರವಂತೆ ಅಂದ್ಕೊಂಡಿದ್ವಿ, ಈಗ ಗೊತ್ತಾಗ್ತಾ ಇದೆ. ಏನಮ್ಮ ಇದು? ಪೂಜೆ ನಡಿಬೇಕಾದ್ರೆ ಅಸಹ್ಯ. ಅಯ್ಯೋ ಸುಮ್ಮನಿರಿ ಆಂಟಿ, ನಮ್ಗ್ಯಾಕೆ ಇದೆಲ್ಲ? ಬನ್ನಿ ಆಂಟಿ ಹೋಗೋಣ. ನಡ್ರಿ ಹೋಗೋಣ. ನಡ್ರಿ. ಕರ್ಕೊಂಡು ಕಾಂಚನ. ಎಲ್ಲಿಗೆ ಹೋಗ್ತಿದ್ದೀರಾ? ಬನ್ನಿ ಇಲ್ಲಿ. ನಿಮ್ಗೆ ಯಾರಿಗೂ ಸತ್ಯ ಗೊತ್ತಾಗದ್ ಬೇಡವಾ ಇವಳ ಬಗ್ಗೆ? ಬನ್ನಿ ಇಲ್ಲಿ. ಹೋದ್ರಾ? ಹೋಗಿ. ಮಾವ, ನಿಮ್ಗೊಂದು ವಿಷಯ ಹೇಳ್ಬೇಕು. ಅತ್ತೆ, ಇವಳು ಕೆಟ್ಟವಳು ಅತ್ತೆ, ನೀವ್ ಅನ್ಕೊಳಂಗಲ್ಲ.